ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಯಾವ ದೊಡ್ಡ ಭಯ ಇದೆ ಅನ್ನೋದನ್ನು ನಾವು ಹೇಳಿದ್ವೋ ಅದನ್ನು ಹೇಳಿ ಸರಿಯಾಗಿ 24 ಗಂಟೆ ಕೂಡ ಕಳೆದಿಲ್ಲ. ಅಷ್ಟರಲ್ಲಿ ಅದು ನಿಜ ಕೂಡ ಆಗಿದೆ. ನಾವು ಮೊದಲೇ ಎಚ್ಚರಿಸಿದ್ದ ಅನಾಹುತ ಈಗ ಸಂಭವಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ಹಿಂಸಾಚಾರವಲ್ಲ, ಬದಲಾಗಿ ಪ್ರಜಾಪ್ರಭುತ್ವದ ಅಡಿಪಾಯವೇ ಕುಸಿತಾ ಇದೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಕೇವಲ ಒಂದು ರಾಜಕೀಯ ಪಕ್ಷದ ಗೆಲುವು ಅಥವಾ ಸೋಲಿನ ಬಗ್ಗೆ ಅಲ್ಲ, ಬದಲಾಗಿ ಬಂಗಾಳದಲ್ಲಿ ನಡೀತಾ ಇರುವಂತಹ ಸಂವಿಧಾನಿಕ ಯುದ್ಧದ ಬಗ್ಗೆ. ವೀಕ್ಷಕರ, ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ನಾವು, ಬಂಗಾಳದ ಗೂಂಡಾಗಳು ಇಷ್ಟಕ್ಕೆ ಸುಮ್ಮನೆ ಕೂರೋದಿಲ್ಲ, ಮುಂದೆ ಬಂಗಾಳದ BJP ಕೂಡ ಚಾಲೆಂಜ್ಗಳಿದೆ ಅಂತ. ನಾವು ಹೇಳ್ದಂಗೆ ಬಂಗಾಳದಿಂದ ಒಂದು ಭಯಾನಕ ಸುದ್ದಿ ಈಗ ಬಂದಿದೆ. BJP ನಾಯಕ ಶುಭೇಂದು ಅಧಿಕಾರಿ ಅವರ ಮೇಲೆ ದಾಳಿ ಮಾಡೋದಕ್ಕೆ ಒಂದು ದೊಡ್ಡ ಸಂಚು ರೆಡಿ ಆಗಿಬಿಟ್ಟಿತ್ತು. ಆದರೆ ದಾಳಿಕೋರರು ಶುಭೇಂದು ಅಧಿಕಾರಿ ಅವರ ಆತ್ಮೀಯರಾದಂತಹ ಚಂದ್ರನಾಥ್ ಅವರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ. ಅಷ್ಟಕ್ಕೂ ಯಾರು ಈ ಚಂದ್ರನಾಥ್ ಅವರು? ನೋಡಿ, ಇವರು ನಂದಿ ಗ್ರಾಮದಂತಹ ಕ್ಷೇತ್ರದಿಂದ ಶುಭೇಂದು ಅಧಿಕಾರಿ ಅವರು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ 15,000 ಮತಗಳ ಅಂತರದಿಂದ ಜಯ ಗಳಿಸೋದಕ್ಕೆ ಬೆನ್ನೆಲುಬಾಗಿ ನಿಂತಹ ಮಾಸ್ಟರ್ ಮೈಂಡ್. ಕತ್ತಲ ರಾತ್ರಿಯಲ್ಲಿ ಯಾವುದೇ ಎಚ್ಚರಿಕೆ ನೀಡದೆ ಅತ್ಯಂತ ಹತ್ತಿರದಿಂದ ಇದೇ ಚಂದ್ರನಾಥ್ ಅವರ ತಲೆ ಮತ್ತು ಎದೆಗೆ 3 ಗುಂಡುಗಳನ್ನು ಇಳಿಸ್ತಾರೆ. ಇದು ಕೇವಲ ಚುನಾವಣೋತ್ತರ ಹಿಂಸಾಚಾರ ಅಲ್ಲ, ಬದಲಾಗಿದೊಂದು ಟಾರ್ಗೆಟೆಡ್ ಕೋಲ್ಡ್ ಬ್ಲಡೆಡ್ ಅಸಾಸಿನೇಷನ್. ಮಮತಾ ಬ್ಯಾನರ್ಜಿ ಅವರಿಗೆ ಶುಭೇಂದು ಅಧಿಕಾರಿ ಅವರನ್ನ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವರ ಸುತ್ತ ಇರುವಂತಹ ಶಕ್ತಿಗಳನ್ನು ದೈಹಿಕವಾಗಿ ಮುಗಿಸೋದಕ್ಕೆ ಈ ಹತ್ಯಾಕಾಂಡವನ್ನು ನಡೆಸಲಾಗುತ್ತೆ. TMC ಈಗ ಹಿಂಸೆಯ ದಾರಿಯನ್ನು ಹಿಡಿದುಕೊಂಡಿದೆ. ಅಭಿಷೇಕ್ ಬ್ಯಾನರ್ಜಿ ಅವರು ಮಾಧ್ಯಮಗಳನ್ನು ಬಳಸಿಕೊಂಡು ತಮ್ಮ ಕಾರ್ಯಕರ್ತರಿಗೆ ಪ್ರಚೋದನಾಕಾರಿ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು BJP ಕಾರ್ಯಕರ್ತರ ಗೆಲುವಿನ ಸಂಭ್ರಮವನ್ನು ತಡೆಯೋದಕ್ಕೆ ಮತ್ತು ಅವರನ್ನು ಹತ್ತಿಕ್ಕೋದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ವಿಶೇಷ ಸಮಿತಿಗಳನ್ನು ರಚಿಸಲಾಗ್ತಾ ಇದೆ. ಇದು ಕೇವಲ ರಾಜಕೀಯ ಪಕ್ಷ ಅಲ್ಲ, ಇದೊಂದು ಜಿಹಾದಿ ಯಂತ್ರದಂತೆ ಕೆಲಸ ಮಾಡ್ತಾ ಇದೆ. ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಈ ದಾಳಿಗಳು ಕೇವಲ ಆರಂಭ ಮಾತ್ರ. ವೀಕ್ಷಕರೇ, ಅಧಿಕಾರ ಇದ್ರೂ ಇಲ್ದಿದ್ರೂ ವಿರೋಧಿಗಳ ಗಂಟಲು ಸೀಳುವ ಕೆಲಸವನ್ನ TMC ಮಾಡ್ತಾನೆ ಬರುತ್ತೆ, ಮಾಡ್ತಾನೆ ಇರುತ್ತೆ. ಕಳೆದ 15 ವರ್ಷಗಳಿಂದ ಬಂಗಾಳದ ರಾಜಕೀಯ ಸಂಸ್ಕೃತಿಯನ್ನು ಎಷ್ಟು ಹಾಳು ಮಾಡಲಾಗಿದೆ ಅಂದರೆ, ಅಲ್ಲಿನ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಭಯೋತ್ಪಾದನೆ ಅನ್ನೋದು ಅಲ್ಲಿ ತಾಂಡವಾಡ್ತಾ ಇದೆ. ಇನ್ನು ಈ ಬಂಗಾಳದ ಪರಿಸ್ಥಿತಿಯ ಹಿಂದೆ ಕೇವಲ ಸ್ಥಳೀಯ ರಾಜಕಾರಣ ಇದೆ ಅಂದ್ಕೊಳ್ಬೇಡಿ. ಇದರ ಹಿಂದೆ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಬಂಗಾಳವನ್ನು ಅಸ್ಥಿರಗೊಳಿಸೋದಕ್ಕೆ ಹಣದ ಹೊಳೆಯನ್ನೇ ಹರಿಸ್ತಾ ಇದೆ. ಬಂಗಾಳವನ್ನು ಭಾರತದಿಂದ ಬೇರ್ಪಡಿಸಿ ಬಾಂಗ್ಲಾದೇಶದ ಮಾದರಿಯಲ್ಲಿ ಪರಿವರ್ತಿಸೋದಕ್ಕೆ ಮತ್ತು ಜಿಹಾದಿ ನುಸುಳುಕೋರರಿಗೆ ಆಶ್ರಯ ನೀಡುವ ಪಿತೂರಿ ಇದರ ಹಿಂದಿದೆ. ಮಮತಾ ಬ್ಯಾನರ್ಜಿ ಅವರು ಈ ನುಸುಳುಕೋರರ ಬಗ್ಗೆ ಮೌನವಾಗಿರೋದಕ್ಕೆ ವಿದೇಶಗಳಿಂದ ಹಣವನ್ನು ಕೂಡ ಪಡಿತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೂಡ ಇದೆ. ಈಗ ಪಶ್ಚಿಮ ಬಂಗಾಳ ಇತಿಹಾಸದಲ್ಲೇ ಕಾಣದಂತಹ ಸಂವಿಧಾನಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಚುನಾವಣೆಯಲ್ಲಿ ಸೋತಿದ್ರು ಅಥವಾ ಅವರ ಅಧಿಕಾರಾವಧಿ ಮುಗಿತಾ ಇದ್ರು ಕೂಡ ಮುಖ್ಯಮಂತ್ರಿ ನಿವಾಸವನ್ನು ಬಿಟ್ಟು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಪ್ರಸ್ತುತ ಅಸೆಂಬ್ಲಿಯ ಮ್ಯಾಂಡೇಟ್ ಅಧಿಕೃತವಾಗಿ ಕೊನೆಗೊಳ್ಳಲಿದೆ. ಸಂವಿಧಾನದ ನಿಯಮಗಳ ಪ್ರಕಾರ ಮ್ಯಾಂಡೇಟ್ ಮುಗಿದ ನಂತರ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ರಾಜೀನಾಮೆ ನೀಡಲಿ ಅಥವಾ ನೀಡದೇ ಇರಲಿ, ರಾಜ್ಯಪಾಲರು ಅಂತಿಮ ಅಧಿಕಾರವನ್ನು ಹೊಂದಿದ್ದು ಮಧ್ಯರಾತ್ರಿಯೇ ಅವರ ಸಂಪುಟವನ್ನು ವಜಾಗೊಳಿಸುವ ಹಕ್ಕನ್ನು ಕೂಡ ಹೊಂದಿದ್ದಾರೆ. ವಿಷಯ ಅಷ್ಟೇ, ಮಮತಾ ಬ್ಯಾನರ್ಜಿ ಅವರು ಸೋನಿಯಾ ಗಾಂಧಿ ಅವರು 10 ಜನಪತ್ತನ್ನು ಹೇಗೆ ಅಕ್ರಮವಾಗಿ ಇಟ್ಕೊಂಡಿದ್ದಾರೋ
ಹಾಗೆ ಸಿಎಂ ನಿವಾಸವನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ಬಾರಿ ಕೇಂದ್ರ ಸರ್ಕಾರ ಮತ್ತು ಭದ್ರತಾ ಪಡೆಗಳು ಖಂಡಿತ ಸುಮ್ಮನೆ ಕೂತಿಲ್ಲ. ಕೋಲ್ಕತ್ತಾದ ಹರೀಶ್ ಚಟರ್ಜಿ ರಸ್ತೆಯಲ್ಲಿರುವಂತಹ ಸಿಎಂ ನಿವಾಸದ ಸುತ್ತಲಿನ ಎಲ್ಲ ಬ್ಯಾರಿಕೇಡ್ಗಳನ್ನ ಪೊಲೀಸರೇ ತೆರವುಗೊಳಿಸ್ತಾ ಇದ್ದಾರೆ. ಈಗ ಇಡೀ ಸಿಎಂ ನಿವಾಸವನ್ನ CRPF ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಮಮತಾ ಬ್ಯಾನರ್ಜಿ ಅವರು ಒಮ್ಮೆ ಮನೆಯಿಂದ ಹೊರಗೆ ಬಂದರೆ ಮತ್ತೆ ಒಳಗೆ ಹೋಗೋದಕ್ಕೆ ಅವಕಾಶ ನೀಡೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲದೆ ರಾಜ್ಯ ಸಚಿವಾಲಯದ ನಬನ್ನ ಕಚೇರಿಯನ್ನು ಕೂಡ CRPF ಲಾಕ್ಡೌನ್ ಮಾಡಿಕೊಂಡಿದೆ. ಕಳೆದ 15 ವರ್ಷಗಳ ಭ್ರಷ್ಟಾಚಾರ, ಸುಲಿಗೆ ಮತ್ತು ಕ್ರಿಮಿನಲ್ ಚಟುವಟಿಕೆಗಳ ಯಾವುದೇ ಪ್ರಮುಖ ಕಡತಗಳನ್ನು ಕಚೇರಿಯಿಂದ ಹೊರಗೆ ಕೊಂಡೊಯ್ಯದಂತೆ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡಲಾಗಿದೆ. ಅಲ್ಲಿನ ನೌಕರರ ಬ್ಯಾಗ್ಗಳನ್ನು ಸಹ ತಪಾಸಣೆ ನಡೆಸಲಾಗ್ತಾ ಇದೆ. ಬಂಗಾಳದ ಈ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಈಗ ಹಳೆಯ ಮೃದು ಧೋರಣೆಯಾದಂತಹ ಸಬ್ಕಾ ಸಾಥ್ ಕೆಲಸ ಮಾಡೋದಿಲ್ಲ. ಅಲ್ಲಿನ ದಳಪತಿಗಳನ್ನು ಮತ್ತು ಭಯೋತ್ಪಾದಕ ಜಾಲವನ್ನು ಮಟ್ಟ ಹಾಕೋದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಂತಹ ಝೀರೋ ಟಾಲರೆನ್ಸ್ ಸ್ಟ್ರಾಟಜಿಯನ್ನು ಅಗತ್ಯವಾಗಿ ಬಳಸ್ಕೊಳ್ಬೇಕಾಗತ್ತೆ. ಈಗ ಅಲ್ಲಿರೋದು ಮೂರು ದಾರಿ. ಮೊದಲನೇದು ಇಸ್ರೇಲ್ ಮಾದರಿ, ಶತ್ರು ತಲೆ ಎತ್ತುವ ಮೊದಲೇ ಅವರನ್ನು ನಾಶಪಡಿಸೋದು. ಎರಡನೇ ಚೀನಾ ಮಾದರಿ, ಮೂಲ ಸೌಕರ್ಯಗಳನ್ನೇ ಕತ್ತರಿಸಿ ಹಾಕೋದು. ಮೂರನೇದು ಯೋಗಿ ಮಾದರಿ, ತಪ್ಪು ಮಾಡಿದವರನ್ನ ಸಮಾಜದಿಂದಲೇ ಕಿತ್ತೆಸೆಯೋದು. ಹಿಮಂತ್ ಬಿಶ್ವ ಶರ್ಮಾ ಅಥವಾ ಯೋಗಿ ಆದಿತ್ಯನಾಥ್ ಅವರು ಹೇಗೆ ತಮ್ಮ ರಾಜ್ಯಗಳಲ್ಲಿ ಶಾಂತಿಯನ್ನ ಕಾಪಾಡಿಕೊಂಡಿದ್ದಾರೋ ಬಂಗಾಳದ ಹೊಸ ನಾಯಕತ್ವವು ಅದೇ ದಾರಿಯಲ್ಲಿ ನಡಿಬೇಕಾಗಿದೆ. ಅದರ ಜೊತೆಗೆ ಬಂಗಾಳದ ಹಿಂದೂಗಳೀಗ ಜಾಗೃತರಾಗಬೇಕಾಗಿದೆ. ಅವರು ಸರ್ಕಾರಕ್ಕೆ ಕಾಯ್ತಿಲ್ಲ, ಬದಲಾಗಿ ತಾವೇ ಕಾನೂನನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಕೋಲ್ಕತ್ತಾದ ಹೃದಯ ಭಾಗವಾದ ನ್ಯೂ ಮಾರ್ಕೆಟ್ ಪ್ರದೇಶದಲ್ಲಿ TMCಯ ಅಕ್ರಮ ಕಚೇರಿಗಳನ್ನು ಬುಲ್ಡೋಸರ್ ಮೂಲಕ ನೆಲಸಮ ಮಾಡಲಾಗ್ತಿದೆ. ಜನರನ್ನ ಪೀಡಿಸ್ತಾ ಇದ್ದ, ಹಫ್ತಾ ವಸೂಲಿ ಮಾಡ್ತಿದ್ದ ಈ ಕಚೇರಿಗಳನ್ನು ಮಣ್ಣುಪಾಲು ಮಾಡಲಾಗ್ತಿದೆ. ಇದು ಸಾಮಾನ್ಯ ಜನರ ಆಕ್ರೋಶದ ಪ್ರತಿಫಲ ಅಂತ ಹೇಳ್ಬೋದು. ಸದ್ಯ TMC ಅನ್ನೋ ಮುಳುಗ್ತಿರುವ ಹಡಗಿನಿಂದ ಅದರ ಪ್ರಮುಖ ಅಧಿಕಾರಿಗಳು ಮತ್ತು ನಾಯಕರು ಈಗ ಪಲಾಯನ ಮಾಡ್ತಾ ಇದ್ದಾರೆ. ರಾಜ್ಯದ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿಯು ಈಗಾಗಲೇ ದೇಶ ಬಿಟ್ಟು ದುಬೈಗೆ ಓಡಿ ಹೋಗಿದ್ದಾರೆ. ಉಳಿದವರ ಮೇಲೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಈ ಅಧಿಕಾರಿಗಳು ಈಗ BJPಯೊಂದಿಗೆ ಮಾತುಕತೆ ನಡೆಸಿ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಂಗಾಳದ ಹಾದಿ ಅತ್ಯಂತ ಕಠಿಣ ಮತ್ತು ರಕ್ತಸಿಕ್ತವಾಗಿರಬಹುದು. 1947ರ ನಂತರ ಮೊದಲ ಬಾರಿಗೆ ನಮಗೆ ಸ್ವತಂತ್ರ ಸಿಕ್ಕಂತಿದೆ ಅಂತ ಬಂಗಾಳಿ ಜನರೇ ಇವತ್ತು ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಹೋರಾಟ ಖಂಡಿತ ಇನ್ನೂ ಮುಗ್ದಿಲ್ಲ. BJP ಸರ್ಕಾರ ಅಥವಾ ಹೊಸದಾಗಿ ಬರುವ ಸರ್ಕಾರ ಕೇಂದ್ರದ ಸೂಚನೆಗಳಿಗೆ ಕಾಯದೆ ಸ್ವತಂತ್ರ ಕಠಿಣ ಕ್ರಮಗಳನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.